ಮಾನ್ಯ ಸೋನಿಯಾ ಗಾಂಧಿ ಅವರೇ, ನಮಸ್ಕಾರಗಳು. ನೀವು ಆರೋಗ್ಯವಾಗಿದ್ದೀರಿ ಎಂದು ನಂಬುತ್ತೇನೆ. ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭವಾದಾಗಲೇ ನಿಮಗೆ ಪತ್ರ ಬರೆಯಬೇಕೆಂದು ಅಂದುಕೊಂಡಿದ್ದೆ. ಇತ್ತೀಚೆಗೆ ಸಂಸತ್ತಿನೊಳಗೆ ಉಂಟಾಗುತ್ತಿರುವ ಗೊಂದಲಕಾರಿ ಪರಿಸ್ಥಿತಿಯಿಂದ ನಾನು ತುಂಬಾ ಚಿಂತಿತನಾಗಿದ್ದೇನೆ. ಮುಖ್ಯವಾಗಿ ಪ್ರತಿಪಕ್ಷಗಳಿಂದ ಈ ರೀತಿಯ ಅಸ್ಥಿರ ಪರಿಸ್ಥಿತಿ ಉಂಟಾಗುತ್ತಿದೆ. ಇಂತಹ ನಿಯಂತ್ರಣವಿಲ್ಲದ ಚಟುವಟಿಕೆಗಳು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅಡಿಪಾಯವನ್ನು ಹಾಳು ಮಾಡುವ ಸಾಧ್ಯತೆ ಇದೆ ಮತ್ತು ದೀರ್ಘಕಾಲದ ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು. ಸಮಯದೊಂದಿಗೆ ಎಲ್ಲವೂ ಸರಿಯಾಗಬಹುದು ಎಂದು ಭಾವಿಸಿ ಇದುವರೆಗೆ ಪತ್ರವನ್ನು ಬರೆದಿರಲಿಲ್ಲ. ಆದರೆ ಈಗ ಯಾವುದೇ ಸುಧಾರಣೆಯ ಲಕ್ಷಣಗಳು ಕಾಣಿಸುತ್ತಿಲ್ಲ. ನಾನು ನನ್ನ ರಾಜಕೀಯ ಜೀವನವನ್ನು ಜನಮಟ್ಟದಿಂದ ಆರಂಭಿಸಿದ್ದು ಒಟ್ಟು 65 ವರ್ಷಗಳ ಕಾಲಾವಧಿಯಲ್ಲಿ ಶಾಸಕ ಮತ್ತು ಸಂಸದನಾಗಿ ಸೇವೆ ಸಲ್ಲಿಸಿದ್ದೇನೆ. ಇದರಲ್ಲಿ ಬಹುಪಾಲು ಸಮಯವನ್ನು ಪ್ರತಿಪಕ್ಷದಲ್ಲೇ ಕಳೆದಿದ್ದೇನೆ. ನೀವು ಕೂಡ ಪ್ರತಿಪಕ್ಷದಲ್ಲಿದ್ದಾಗ ಗೌರವ ಹಾಗೂ ಪರಿಪಕ್ವತೆಯಿಂದ ನಡೆದುಕೊಂಡಿದ್ದೀರಿ. ಇದು ನನ್ನ ಕೊನೆಯ ಸಂಸತ್ ಅಧಿವೇಶನವಾಗಿರಬಹುದು ಎಂಬ ಭಾವನೆಯಿಂದ ಸಂಸತ್ತಿನ ಸಂಪ್ರದಾಯ ಮತ್ತು ಗೌರವವನ್ನು ಮರುಸ್ಥಾಪಿಸಲು ಈ ಪತ್ರ ಬರೆಯುತ್ತಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಪಕ್ಷ ನಾಯಕತ್ವದಡಿ ಕಾಂಗ್ರೆಸ್ ಸದಸ್ಯರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ನಿರಂತರವಾಗಿ ಅಡ್ಡಿಪಡಿಸುತ್ತಿದ್ದಾರೆ. ಧರಣಿಗಳು, ತಡೆಗಳು ಇತ್ತೀಚೆಗೆ ಅತಿಯಾಗಿವೆ. ಘೋಷಣೆ ಕೂಗುವುದು, ಫಲಕಗಳ ಪ್ರದರ್ಶನ ಮಾಡುವುದು ಮತ್ತು ವೈಯಕ್ತಿಕ ಟೀಕೆಗಳು ಹೆಚ್ಚಾಗಿವೆ. ಇದು ಸಂಸತ್ತಿನ ಗಂಭೀರತೆ, ಘನತೆಯನ್ನು ಕುಗ್ಗಿಸುತ್ತಿದೆ ಮತ್ತು ಸಂಸದೀಯ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ಉಂಟು ಮಾಡುತ್ತಿದೆ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಪಂಡಿತ ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಂತಹ ನಾಯಕರ ಮಾರ್ಗದರ್ಶನದಲ್ಲಿ ನಿರ್ಮಾಣವಾಗಿದೆ. ನನ್ನ ಈ ದೀರ್ಘ ಅನುಭವದಲ್ಲಿ ಇಂತಹ ಗೊಂದಲವನ್ನು ನಾನು ಕಂಡಿಲ್ಲ. ತೀವ್ರ ಪ್ರಚೋದನೆ ಇದ್ದರೂ ನಾನು ಯಾವಾಗಲೂ ಸಂಸತ್ತಿನ ನಿಯಮಗಳನ್ನು ಮೀರಿ ನಡೆದುಕೊಂಡಿಲ್ಲ. ಪ್ರತಿಪಕ್ಷದ ನಾಯಕರ ಜೀವನ ಸುಲಭವಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ತಪ್ಪುಗಳನ್ನು ಬೆಳಕಿಗೆ ತರುವುದು ಅವರ ಕರ್ತವ್ಯ. ಆದರೆ ಅದನ್ನು ಮಾಡುವಾಗ ಸಂಸತ್ತಿನ ಗೌರವ ಮತ್ತು ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ನಿಯಮ ಮತ್ತು ಸಂಪ್ರದಾಯಗಳ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋಗುವುದು ಸರಿಯಲ್ಲ. ಸಂಸದರಾಗುವಾಗ ನಾವು ಅದರ ನಿಯಮಗಳನ್ನು ಪಾಲಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇವೆ. ನಾನು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಸರ್ಕಾರವನ್ನು ನಡೆಸಿದ ಅನುಭವದಿಂದ ಹೇಳುವುದೇನೆಂದರೆ, ಹಿಂದೆ ಪ್ರತಿಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಗೌರವಿಸಿ ಸಂಯಮದಿಂದ ವರ್ತಿಸುತ್ತಾ ತಮ್ಮ ಪ್ರತಿಭಟನೆಗಳನ್ನು ಮಿತಿಯಲ್ಲಿ ಇಟ್ಟುಕೊಂಡಿದ್ದರು. ಆದರೆ ಈಗ ಸಂಸತ್ತಿನ ಪ್ರವೇಶ ದ್ವಾರಗಳನ್ನು ತಡೆದು ಮೆಟ್ಟಿಲಿನ ಮೇಲೆ ಕುಳಿತು ಚಹಾ ಸೇವನೆ, ಬಿಸ್ಕತ್ತು, ಪಕೋಡಾ ತಿನ್ನುವುದು ಸರಿಯಾದ ನಡವಳಿಕೆ ಅಲ್ಲ. ಈ ಅತಿರೇಕದ ವರ್ತನೆ ಪ್ರಜಾಪ್ರಭುತ್ವಕ್ಕೆ ಹಾನಿಕಾರಕ. ಪ್ರತಿಪಕ್ಷವು ಸಂಸತ್ತಿನ ಸಂಪ್ರದಾಯಗಳನ್ನು ಕಾಪಾಡುವ ಜವಾಬ್ದಾರಿ ಹೊಂದಿದೆ. ಇನ್ನು ಹೆಚ್ಚು ಹೇಳಲು ನಾನು ಇಷ್ಟಪಡುವುದಿಲ್ಲ. ನನ್ನ ಚಿಂತೆಯನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಎಂದು ಭಾವಿಸುತ್ತೇನೆ. ಪ್ರತಿಪಕ್ಷದ ಹಿರಿಯ ನಾಯಕರಾಗಿ ನಿಮ್ಮ ಅನುಭವ ಮತ್ತು ಮಾರ್ಗದರ್ಶನದಿಂದ ನಿಮ್ಮ ಪಕ್ಷದ ಸದಸ್ಯರಿಗೆ ಸರಿಯಾದ ದಾರಿಯನ್ನು ತೋರಿಸಬೇಕು ಎಂದು ವಿನಂತಿಸುತ್ತೇನೆ. ಈ ರೀತಿಯ ವರ್ತನೆ ಅವರ ಭವಿಷ್ಯಕ್ಕೂ ಹಾನಿ ಮಾಡಬಹುದು. ನೀವು ಸೂಕ್ತ ಕ್ರಮ ಕೈಗೊಳ್ಳುವಿರಿ ಎಂಬ ವಿಶ್ವಾಸ ನನಗಿದೆ. ಕೊನೆಗೆ ಪ್ರತಿಪಕ್ಷವು ಪ್ರತಿಭಟನೆ ನಡೆಸಬಹುದು, ಆದರೆ ಅದು ನಮ್ಮ 75 ವರ್ಷಗಳ ಪ್ರಜಾಪ್ರಭುತ್ವವನ್ನು ಹಾಳು ಮಾಡದ, ಧಕ್ಕೆ ತರದ ರೀತಿಯಲ್ಲಿ ಇರಬೇಕು. ಇಂತಿ ನಿಮ್ಮ ವಿಶ್ವಾಸಿ HD ದೇವೇಗೌಡ.